ನೀವು ನೋಡ್ತಾ ಇದ್ರ ನ್ಯೂಸ್ ಟೈಮ್ ಸುದ್ದಿವಾಹಿನಿ. ನಾನ್ ಕಾವೇರಿ. 2023 ವಿಧಾನಸಭಾ ಚುನಾವಣೆ ಇನ್ನೇನು 3ರಿಂದ 4 ತಿಂಗಳ ಕಾಲ ಬಾಕಿ ಇದ್ದು, ಈ ಚುನಾವಣೆಗಾಗಿ ಕೇಂದ್ರ ನಾಯಕರುಗಳನ್ನ ರಾಜ್ಯಕ್ಕೆ ಹಲವಾರು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿಕೊಳ್ಳುವ ಮೂಲಕ ಚುನಾವಣೆಯ ತಂತ್ರಗಳನ್ನ ರೂಪಿಸಲಾಗುತ್ತದೆ. ಇದೇ ನಿಟ್ಟಿನಲ್ಲಿ ಇಂದು ಕೋಟಿನಾಡು ಚಿತ್ರದುರ್ಗದಲ್ಲಿ ಕೇಸರಿಯ ಬಾವುಟಗಳ ಅಬ್ಬರದೊಂದಿಗೆ ಕಾರ್ಯಕರ್ತರ ಸಭೆಯನ್ನ ನಡೆಸಲಾಗಿದೆ. ಹೌದು ವೀಕ್ಷಕರೇ, ಚಿತ್ರದುರ್ಗದ ಮುರುಘಾ ಮಠದ ಅನುಭವ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಬಿಜೆಪಿಯ ಎಸ್ಸಿ ಎಸ್ಟಿ ಹಾಗೂ ಒಬಿಸಿ ಕಾರ್ಯಕರ್ತರ ಸಮಾವೇಶಕ್ಕಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಆಗಮಿಸಿದ್ದಾರೆ. 92% मोबाइल 92% मोबाइल बाहर से भारत लेता था. आज भारत 97% मोबाइल यहाँ मैन्युफैक्चर करके दुनिया को एक्सपोर्ट कर रहा है. यह परिस्थिति आकर के खड़ी है. और इसी तरीके से फार्मा में, दवाइयों में हम 138% की वृद्धि की है और 90,000 करोड़ रुपए की दवाई दुनिया के देशों को, प्रगतिशील देशों को दे रही है. अगर मैं केमिकल्स की बात करूं तो 106% की वृद्धि हुई है. अगर मैं डिफेंस की बात करूं तो 334% की वृद्धि भारत में हुई है. और उसी तरीके से इलेक्ट्रॉनिक के एक्सपोर्ट में हम 70,000 करोड़ रुपए का एक्सपोर्ट कर रहे हैं. इसलिए जब अमेरिका, जब कोरोना, जब अमेरिका, जब चाइना, जब यूरोप लड़खड़ाता हुआ दिखता है, मुसीबत में दिखता है, तो भारत एक स्थिर अर्थव्यवस्था के तहत तीव्र गति से आगे बढ़ने का काम कर रहा है. ಬಂಧುಗಳೇ, ನನಗಿವತ್ತು ಹೇಳೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮ ಕರ್ನಾಟಕ ಯಾವ ಹಂತಕ್ಕೆ ಪ್ರಗತಿಯನ್ನು ಸಾಧಿಸಿದೆ ಅಂತಂದ್ರೆ, ಭಾರತ ದೇಶಕ್ಕೆ ಹರಿದು ಬರ್ತಾ ಇರುವಂತಹ ವಿದೇಶಿ ಬಂಡವಾಳ ಇಡೀ ಭಾರತದಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನವನ್ನು ಪಡೆದಿದೆ. ಕರ್ನಾಟಕ ನಂಬರ್ 1 ಸ್ಥಾನವನ್ನು ಪಡೆದಿದೆ. ಅದೇ ರೀತಿ ಇವತ್ತು ನಾವು ಹಿಂದೆ ಮೊಬೈಲ್ಗಳನ್ನ ನಾವು ಹೊರದೇಶಗಳಿಂದ ನಮ್ಮ ದೇಶಕ್ಕೆ ನಾವು ಮೊಬೈಲ್ ಅನ್ನ ತರಿಸ್ಕೊಳ್ತಾ ಇದ್ವಿ. ಆದ್ರೆ ಇವತ್ತು ಸಂತೋಷ ಸಂಗತಿ ಏನು ಅಂತಂದ್ರೆ, ಭಾರತದಿಂದ ಮೊಬೈಲ್ ತಯಾರಾಗಿ ಇಡೀ ವಿಶ್ವಕ್ಕೆ ನಾವು ಕಳಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ನಮ್ಮ ಔಷಧಿಯ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಇವತ್ತು ನಾವು ಯಶಸ್ಸನ್ನ ಸಾಧಿಸ್ತಾ ಇದ್ದೇವೆ. ನಾವು ವಿಶ್ವದ 2ನೇ ನಂಬರ್ 1 ಸ್ಥಾನ. ಯಾವ ಬಿತ್ತುವ ಬೀಜಗಳನ್ನ ರಫ್ತು ಮಾಡುವಂತದ್ರಲ್ಲಿ, ಬಿತ್ತುವ ಬೀಜಗಳನ್ನು ಮಾಡುವಂತದ್ರಲ್ಲಿ ನಾವು ಇವತ್ತು ಯಶಸ್ಸನ್ನ ಸಾಧಿಸಿದ್ದೇವೆ. ಭಾರತ ಎಲ್ಲ ಹಂತದಲ್ಲೂ ಪ್ರಗತಿಯನ್ನ ಸಾಧಿಸ್ತಾ ಇದೆ. ಬಂಧುಗಳೇ, ಕರ್ನಾಟಕ ಅದರ ಮುಂಚೂಣಿಯಲ್ಲಿದೆ ಅನ್ನುವಂಥದ್ದು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಹೊಸದುರ್ಗ ತಾಲೂಕಿನ ಶಾಸಕರಾದ ಗೂಳಿಹಟ್ಟಿ ಡಿ ಶೇಖರ್ ಅವರ ನೇತೃತ್ವದಲ್ಲಿ ತಾಲೂಕಿನಿಂದ ಸರಿಸುಮಾರು 800ಕ್ಕೂ ಹೆಚ್ಚು ಕಾರುಗಳಲ್ಲಿ ಸಾವಿರಾರು ಕಾರ್ಯಕರ್ತರು ರೋಡ್ ಶೋ ನಡೆಸುವ ಮೂಲಕ ಜಿಲ್ಲೆಯಲ್ಲಿ ನಡೆಸಲಾದ ಎಸ್ಸಿ ಎಸ್ಟಿ ಒಬಿಸಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ನಮಗೇನು 5 ವರ್ಷ 4 ವರ್ಷ ಕಂಪ್ಲೀಟ್ ಆಗಿ ಸಿಕ್ಕಿಲ್ಲ ನಮ್ಮ ಸರ್ಕಾರಕ್ಕೆ. 2 ವರ್ಷ ಕಂಪ್ಲೀಟ್ ಕೋವಿಡ್, 1 ವರ್ಷ ಸಮ್ಮಿಶ್ರ ಸರ್ಕಾರ ಕೆಲಸನೇ ಆಗಲಿ. ಈಗ 1 ವರ್ಷದಲ್ಲಿ ಯಡಿಯೂರಪ್ಪ ಸಾಹೇಬರ ಅವಧಿನಲ್ಲಿ ಸ್ವಲ್ಪ ನಮಗೆ ಅವಕಾಶ ಸಿಕ್ಕಿದೆ. ಆದರೂ ಕೂಡ ನಮ್ಮ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ನಾವು ಮಾಡಿದ್ವಿ. ಹಿಂದೆ ಕಂಪೇರ್ ಮಾಡಬೇಕು, ಎಲ್ಲ ಕ್ಷೇತ್ರಗಳು ಇರಬಹುದು, ಚಿತ್ರದುರ್ಗ ಇರ್ಬೋದು, ಹೊಸದುರ್ಗ ಇರ್ಬೋದು, ಹೊಳಲ್ಕೆರೆ ಇರ್ಬೋದು, ಮೊಳಕಾಲ್ಮೂರು ಇರ್ಬೋದು, ಚಳ್ಳಕೆರೆ ಇರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆಗಿದೆ.
ಕಳೆದ ಒಂದೂವರೆ ವರ್ಷ ಯಡಿಯೂರಪ್ಪ ಸಾಹೇಬರಿಂದ ನಮ್ಮ ಅವಧಿನಲ್ಲಿ ನಮಗೆ ನಿಮಗೆಲ್ಲ ಒಂದು ಬೇಜಾರ, ನನಗೆಲ್ಲ MLAಗಳು ಸರ್, ನಮ್ಮ ಮದುವೆಗೆ ಕರೆದ್ರೆ ಬರಲ್ಲ, ನಾಮಕರಣಕ್ಕೆ ಕರೆದ್ರೆ ಬರಲ್ಲ, ನಮ್ಮೂರು ಜಾತ್ರೆ ಕರೆದ್ರೆ ಬರಲ್ಲ, ಬೇರೆಯವರೆಲ್ಲ ಬರ್ತಾರೆ ಅಂತೇಳಿ. ಅದೊಂದೇ ನಮ್ಮ ಮೇಲೆ ಸಿಕ್ಕಿರೋದು, ಶಾಸಕರ ಮೇಲೆ ನಮಗೆ ಸಿಕ್ಕಿರೋದು 1.5 ವರ್ಷ ಅಷ್ಟೇನೆ. ನಾವು ಫ್ರೀ ಆದ ಮದುವೆಗೆ ಬರಲಿಲ್ವಾ, ನಾಮಕರಣಕ್ಕೆ ಬರಲಿಲ್ವಾ, ತಿಥಿಗೆ ಬರಲಿಲ್ವಾ, ಜಾತ್ರೆಗೆ ಬರಲಿಲ್ವಾ? ಒಂದು ಯಾಕೆ ಬರ್ತಾರೆ ಜಾತ್ರೆಗೆ, ನಾಮಕರಣ, ತಿಥಿಗೆ? ನಿಮ್ಗೆ ಗೊತ್ತಿರಬೇಕು. ನಮಗೆ ಆಯ್ಕೆ ಮಾಡಿ ಕಳಿಸಿರೋದು, ಶಾಸಕರನ್ನಾಗಿ ಮಾಡಿ ಕಳಿಸಿರೋದು ನಾಮಕರಣ, ತಿಥಿಗೆ, ಇದಕ್ಕೆಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ನೀವು ಅಲ್ಲಿ ಹೋಗಿ ಬೆಂಗಳೂರಲ್ಲಿ ಅನುದಾನಗಳು ತಗೊಂಡ್ಬಂದು, ಅನುದಾನ ಕೋಟಿಗಳನ್ನ ತಗೊಂಡ್ಬಂದ್ರೆ ನಮ್ಮ ಅಭಿವೃದ್ಧಿ ಆಗುತ್ತೆ. ನಾಮಕರಣಕ್ಕೆ ಬರೋದು ಯಾತಕ್ಕೆ? ನಿಮ್ಮನಲ್ಲೇ ಊಟ, ನಿಮ್ಮನಲ್ಲೇ ನೆಂಟರು ಕರ್ಸಿರ್ತೀರ, ಫ್ರೆಂಡ್ಸ್ ಕರ್ಸಿರ್ತೀರ, ನಿಮ್ಮದೇ ಶಾಮಿಯಾನ ಹಾಕ್ಸಿರ್ತೀರ, ನೀವೇ ಅಡುಗೆ ಮಾಡಿಸಿರ್ತೀರ. ನಾವಲ್ದ ಒಬ್ಬರು ಕರ್ಕೊಂಡು ಫೋಸ್ ಕೊಟ್ಬಿಡೋದಲ್ಲ. ನಮ್ಮ ಖರ್ಚಾಗದೆ ಎಷ್ಟು? 1,000 ರೂಪಾಯಿ. ಅದು ಹೀಗೆ ಮದುವೆಗೆ ಬಂದರೆ ನಮ್ಮ ಖರ್ಚಾಗದೆ ಎಷ್ಟು? 2,000, 1,000. ಮದುವೆ ಊಟ ನೀವೇ ಮಾಡಿಸ್ತೀರಾ, ಚಪ್ರ ನೀವೇ ಹಾಕ್ಸ್ತೀರಾ, ಜನ ನೀವೇ ಕರೆಸ್ತೀರಾ, ಮೈಕ್ ಸೆಟ್ ನೀವೇ ಹಾಕಿರ್ತೀರ. ಒಂದು 10 ಮದುವೆ ಆದರೆ ಅದೇ ನಾನು ಕರೆಸಿ ಅಷ್ಟು ಜನ ಸೇರಿಸಿ ಮಾಡ್ಬೇಕಂದ್ರೆ ನಾವು ಎಷ್ಟು ಖರ್ಚು ಮಾಡಬೇಕಾಗುತ್ತೆ? ಒಂದು ದಿನಕ್ಕೆ ಒಂದು 10 ಮದುವೆ ಅಟೆಂಡರ್ ಸಾಕು, ಪುಕ್ಷಟೆ ಪ್ರಚಾರ ಸಿಗುತ್ತೆ. ಒಂದು 10 ನಾಮಕರಣ ಹೋದ್ರೆ ಸಾಕು, ಪುಕ್ಷಟೆ ಜನ ಸಿಗ್ತಾರೆ. ಅಭಿವೃದ್ಧಿ ಏನು ಬಂತು? ಇನ್ನು ನೋಡ್ಕೊಳ್ಳಿ, ಹಿಂದಿನ ಎಲ್ಲ ಬಂದದು. ನಮ್ಮ MLA ಹೋದ ತಕ್ಷಣ ಬಂದ್ಬಿಡ್ತಾರಪ್ಪ ನಮ್ಮ ಮರಿಗೆ, ಯಾವುದೋ ಜಾತ್ರೆಗೆ. ನಾವು ನಿಮ್ಮನೆಗೆ ಬಂದಾಗ ನಾವು ಬಂದರೆ ಇನ್ನೂ 5 ಮರಿ ಜಾಸ್ತಿ ಹೊಡಿತೀರಿ ನೀವು, ಮತ್ತೆ ಸಾಲಗಾರರು ಜಾಸ್ತಿ ಆಗ್ತೀವಿ. ನಾನು ಒಬ್ಬನೇ ಬರಲ್ಲ, ನನ್ನ ಜೊತೆ 10-20 ಜನ ಬರ್ತಾರೆ. ಒಂದು 10 ಜಾತ್ರೆ ಅಟೆಂಡ್ ಮಾಡಿದ್ರೆ ಮುಗಿದೋಯ್ತು. ನೀವು ಗೆಲ್ಸಿ ಕಳಿಸಿರೋದು ನಾವು ಕೆಲಸ ಮಾಡಲಿ ಅಂತೇಳಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆಯುತ್ತಿರುವ SC, ST, OBC ಕಾರ್ಯಕರ್ತರ ಸಮಾವೇಶಕ್ಕೆ ಇಡೀ ತಾಲೂಕಿನ ಕಾರ್ಯಕರ್ತರು ಮತ್ತು ಗೂಳಿ ಅಭಿಮಾನಿ ಬಳಗದವರನ್ನ ಹುರಿದುಂಬಿಸುವ ಮೂಲಕ ಕಾರ್ಯಕರ್ತರ ಸಭೆಗೆ ಸಿದ್ಧಗೊಳಿಸಿದ ಶಾಸಕ ಗೂಳಿಹಟ್ಟಿ ಡಿ ಶೇಖರ್ ಅವರ ಉತ್ಸಾಹಕ್ಕೆ ಇಡೀ ಕಾರ್ಯಕರ್ತರೇ ಜೈಕಾರ ಹಾಕುವ ಮೂಲಕ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸಿದ್ದಾರೆ. ಹೊಸದುರ್ಗ ತಾಲೂಕಿನ ಗೂಳಿಹಟ್ಟಿ ಡಿ ಶೇಖರ್ ಸಾರಥ್ಯದಲ್ಲಿ ಚಿತ್ರದುರ್ಗಕ್ಕೆ ಆಗಮಿಸ್ತಾ ಇರತಕ್ಕಂಥ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾರವರ ಕಾರ್ಯಕ್ರಮಕ್ಕೆ ಹೊಸದುರ್ಗ ತಾಲೂಕಿನಿಂದ ಗೂಳಿಹಟ್ಟಿ ಡಿ ಶೇಖರ್ ಅಭಿಮಾನಿಗಳು ಹಾಗೂ ಬಿಜೆಪಿ ಎಲ್ಲ ಕಾರ್ಯಕರ್ತರು ನಾವು ಚಿತ್ರದುರ್ಗಕ್ಕೆ ತೆರಳುತ್ತಾ ಇದ್ದೀವಿ. ನಾವು ಹೊಸದುರ್ಗ ತಾಲೂಕಿಂದ ಬಿಜೆಪಿ ಕಾರ್ಯಕರ್ತರು ಮತ್ತು ಶೇಖರ್ ಅಭಿಮಾನಿಗಳು ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು 2023ರ ವಿಧಾನಸಭಾ ಚುನಾವಣೆಯ ಪ್ರಯುಕ್ತ ಇವತ್ತು ಚಿತ್ರದುರ್ಗ ಜಿಲ್ಲೆಗೆ JP ನಡ್ಡಾ ಅವರು ಬರ್ತಿದ್ದಾರೆ. ಈ ಸಮಾವೇಶಕ್ಕೆ ಹೊಸದುರ್ಗ ತಾಲೂಕಿನ ಅತಿ ಹೆಚ್ಚಿನ ಜನಸಂಖ್ಯೆಯಿಂದ ಒಂದು 400 ಕಾರುಗಳಲ್ಲಿ ಮತ್ತು ಶಾಸಕರೊಟ್ಟಿಗೆ ನಮ್ಮ ಕಾರ್ಯಕರ್ತರೆಲ್ಲೂ ಕೂಡ ಚಿತ್ರದುರ್ಗಕ್ಕೆ ನಾವು ತೆರಳುತ್ತಾ ಇದ್ದೇವೆ. ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಕಮಲದ ಚಿಹ್ನೆ ಅಂತ ಸಿಕ್ಕಿದ್ದು ಮೊದಲು ನಮ್ಮ ಹೊಸದುರ್ಗ ತಾಲೂಕಿಗೆ. ಆವತ್ತಿನಿಂದ ಇವತ್ತಿನವರೆಗೂ ನಾವು ನಮ್ಮ BJPಯಲ್ಲೇ ಕೆಲಸ ಮಾಡ್ತಿದ್ದೀವಿ, BJP ಪಕ್ಷಕ್ಕೆ ಚಿಹ್ನೆಗೆ ನಾವು ಕೆಲಸ ಮಾಡ್ತಿದ್ದೀವಿ. ಈಗ ಇತಿಹಾಸದಲ್ಲೇ ಗೂಳಿಹಟ್ಟಿ ಶೇಖರ್ ಅವರನ್ನು ನಾವು ನಮ್ಮ ಬಲ್ಲಾಳ ಸಮುದ್ರ ಎಲ್ಲ ಇರ್ಬೋದು, ಹೊಸದುರ್ಗ ತಾಲೂಕಿನಾದ್ಯಂತ ಅವರನ್ನು ಚುನಾಯಿತರಾಗಿ ಗೆಲ್ಲಿಸುವ ಮೂಲಕ BJP ಬಾವುಟವನ್ನು ಅವತ್ತು ಎತ್ತಿದ್ದೇವೆ. ನೆಕ್ಸ್ಟ್ ಬರೋ ಚುನಾವಣೆಯಲ್ಲೂ ಸಹ BJPಯನ್ನು ಗೆಲ್ಲಿಸ್ತೇವೆ. ರಾಷ್ಟ್ರಾಧ್ಯಕ್ಷರಾದ JP ನಡ್ಡಾ ಅವರು ಚಿತ್ರದುರ್ಗ ತಾಲೂಕು ಜಿಲ್ಲೆಗೆ ಬರ್ತಾ ಇರೋದ್ರಿಂದ ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ನಮ್ಮ ತಾಲೂಕಿನಿಂದ ಸಾಮಾನ್ಯವಾಗಿ ನಾವು 1000 ಜನ ಕಾರ್ಯಕರ್ತರು ಬರ್ತಾ ಇದ್ದೇವೆ. 400 ಕಾರುಗಳಲ್ಲಿ ಹೊರಟಿದ್ದೀವಿ. ಈಗ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ನಾವು ಹೊರಟಿದ್ದೇವೆ. ಇವತ್ತು ಏನು ನಡೀತಿದೆ ಚಿತ್ರದುರ್ಗ ಜಿಲ್ಲಾ ಸಮಾವೇಶಕ್ಕೆ ನಮ್ಮ ಗೂಳಿಹಟ್ಟಿ ಡಿ ಶೇಖರ್ ಅವರ ನೇತೃತ್ವದಲ್ಲಿ ಇಡೀ ನಮ್ಮ ತಾಲೂಕಿನ ಸಮಸ್ತ ಎಲ್ಲ ಅವರ ಕಾರ್ಯಕರ್ತರು ಬಂದು BJP ಎಲ್ಲ ಕಾರ್ಯಕರ್ತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತೆರಳ್ತಾ ಇದ್ದೀವಿ. ಅದಕ್ಕೆ ಹೆಚ್ಚಿನ ಜನಸಂಖ್ಯೆ ಸಂಖ್ಯೆ ಸುಮಾರು 400ಕ್ಕೂ ಹೆಚ್ಚು ಮೀರಿ ಕಾರುಗಳು ಇವತ್ತು ಎಲ್ಲ ಕಾರ್ಯಕರ್ತರು ಇವತ್ತು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಚಿತ್ರದುರ್ಗದಲ್ಲಿ ನಡೆಯುತ್ತಿರುವ SC, ST ಮತ್ತು OBC ಸಮಾವೇಶಕ್ಕೆ ಹೊಸದುರ್ಗ ತಾಲೂಕಿಂದ ಶಾಸಕರಾದ ಗೂಳಿಹಟ್ಟಿ ಶೇಖರ್ ಅವರ ಸಾರಥ್ಯದಲ್ಲಿ ಸುಮಾರು 400ಕ್ಕೂ ಹೆಚ್ಚು ವಾಹನಗಳಿಂದ ತೆರಳುತ್ತಿದ್ದೇವೆ. ಯುವಕರು ಬಹಳ ಉತ್ಸಾಹದಿಂದ ತೆರಳುತ್ತಿದ್ದೇವೆ ಎಲ್ಲರೂ. ಒಟ್ಟಾರೆ ಕಾರ್ಯಕರ್ತರ ಸಭೆಗೆ ಆಗಮಿಸಿದಂತಹ JP ನಡ್ಡಾ ಅವರು ಕಾಂಗ್ರೆಸ್ ಪರ ಬ್ಯಾಟಿಂಗ್ ಬೀಸುವ ಮೂಲಕ ಕಳೆದ ವರ್ಷದ ತಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ವಿವರಿಸ್ತಾ ಬಂದಿದ್ದು ಚುನಾವಣೆ ಹೊಸ್ತಲಿನಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸಿದ್ದಾರೆ. ಇಂತಹ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಕಾರ್ಯಕರ್ತರನ್ನ ಹುರಿದುಂಬಿಸುವ ಕೆಲಸವನ್ನ ಶಾಸಕ ಗೂಳಿಹಟ್ಟಿ ಡಿ ಶೇಖರ್ ಅವರು ಮಾಡಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ ಟೈಮ್ ಸುದ್ದಿವಾಹಿನಿ.